ವಿಜಯ್ ಸರ್ ಬಗ್ಗೆ ನಾನು ಭಾಳ ಹತ್ರದಿಂದ ಯಾವತ್ತೂ ನೋಡಿರಲಿಲ್ಲ. ಅವ್ರಿಗೆ ಡೈರೆಕ್ಟ್ರ್ ಏನು ಹೇಳ್ಬೇಕಾಗಿರೋದೇ ಅಲ್ಲ ಸರ್. ಸಿನಿಮಾ ಅವ್ರು ಇನ್ವಾಲ್ವ್ ಆಗ್ತಾರೆ ಅಂದ್ರೆ ಯಾವ ತರ ಅಂದ್ರೆ ಪರಕಾಯ ಪ್ರವೇಶ ಮಾಡ್ಬಿಡ್ತಾರೆ. ನಾವು ರಜನಿಕಾಂತ್ನ ಸ್ಕ್ರೀನ್ ಮೇಲೆ ನೋಡಿ ಯಾವ ತರ ಅಂತಿದ್ವೋ ಆ ತರ ಸರ್ ಈ ಮನುಷ್ಯ ಅಸಾಧ್ಯವಾದ ಒಂದು ಪರ್ಫಾರ್ಮರ್ ಸರ್. ಮಗ 150 ಜನ ಕತೆ ಹೇಳಿದ್ರು ಆತ ಯಾವುದೂ ಇಷ್ಟಪಟ್ಟಿರಲಿಲ್ಲ. ಸಿನಿಮಾನೇ ಬೇಡ ನಮ್ಗೆ, ಆ ಲೈನಿಗೆ ಹೋಗೋದ್ ಬೇಡ ಅಂತ ಹೇಳಿದ್ದು. ಈ ಒಂದು ಕತೆನ ಹೇಳದಂತ ಸಂದರ್ಭದಲ್ಲಿ ನನ್ನ ಮಗನೇ ನನಗೆ ಮಾಡ್ಲೇಬೇಕು ಪಾಪ ಈ ಸಿನಿಮಾನ ಅಂತ ಹೇಳಿ ಅವರು ಕುಳಿತು ಮಾತಾಡಿದ್ದು. ಈ ಒಂದು ಸಿನಿಮಾ ಏನ್ ಸಾರಥಿ ಮಾಡಿದ್ರೆ ಡಬಲ್, ಅವತ್ತಿಗೆ ಅದು ಡಬಲ್ ಆಗಿತ್ತು. ನನ್ನ ಬಡ್ಜೆಟ್ ಅಷ್ಟು ಇಷ್ಟು ಅಂತ ನಾನು ಹೇಳಕ್ ಹೋಗಲ್ಲ. ಜನ ಏನಪ್ಪ ಮಾಡಿದಾರೆ ಅಂತ ಬಂದು ನೋಡಿದ್ಮೇಲೆ ಹೇಳ್ಬೇಕು. ಇದು 80s ಇಂದ 90s ಸೀರೀಸ್. ಇವತ್ತು ನಾವು ಎಲ್ಲೇ ಒಂದ್ ಕಡೆ ಹೋದಾಗ ಸೆಟ್ ಹಾಕದ ಮಾಡಕ್ ಆಗೋದೇ ಇಲ್ಲ. ಹೀರೋ ಸರ್ ಡಬ್ಬಿಂಗ್ ಮಾಡ್ಬೇಕಾದ್ರೆ ಕಣ್ಣು ಆನಂದ ಬಾಷ್ಪ ತುಂಬ್ಕೊಂಡು ಹೋದ್ರು. ವಿಜಯ್ ಅವ್ರ ಬಗ್ಗೆ ನೀವು ಮೊದಲು ನೋಡಿದ ಕಥೆ, ನೀವೇ ವರ್ಕ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಲ್ಯಾಂಡ್ ಲಾರ್ಡ್ ವಿಚಾರಕ್ಕೆ? ಸರ್ ನಾನು ಹೇಳಿದ್ನಲ್ಲ, ವಿಜಯ್ ಸರ್ ಬಗ್ಗೆ ನಾನು ಭಾಳ ಹತ್ರದಿಂದ ಯಾವತ್ತೂ ನೋಡಿರಲಿಲ್ಲ. ಅವ್ರಿಗೆ ಡೈರೆಕ್ಟ್ರ್ ಏನು ಹೇಳ್ಬೇಕಾಗಿರೋದೇ ಅಲ್ಲ. ಈಗ ಅವರೇ ಹಾಲಿ ಡೈರೆಕ್ಟ್ರು ಕಮ್ ಆಕ್ಟರ್ ಆಗಿರೋದ್ರಿಂದ ಸರ್ ಸಿನಿಮಾ ಅವ್ರು ಇನ್ವಾಲ್ವ್ ಆಗ್ತಾರೆ ಅಂದರೆ ಯಾವ ಥರ ಅಂದರೆ ಅದ್ರೊಳಗಡೆನೇ ಹೋಗ್ಬಿಡ್ತಾರೆ, ಪರಕಾಯ ಪ್ರವೇಶ ಮಾಡಿಬಿಡ್ತಾರೆ. ನಾವು ನಿಜವಾಗ್ಲೂ ಈ ಥರ ಒಂದು ನಟನ ಹೇಳ್ಬೇಕು ಅಂದರೆ ನಾವು ರಜನಿಕಾಂತ್ನ ಸ್ಕ್ರೀನ್ ಮೇಲೆ ನೋಡಿ ಯಾವ ಥರ ಅಂತಿದ್ವೋ ಆ ಥರ ಸರ್ ಈ ಮನುಷ್ಯ ಅಸಾಧ್ಯವಾದ ಒಂದು ಪರ್ಫಾರ್ಮರ್ ಸರ್. ಅದರಲ್ಲ ಎರಡು ಮಾತಿಲ್ಲ ಸರ್. ಸೊ ಹಂಗಾರೆ ಲ್ಯಾಂಡ್ ಲಾರ್ಡಿಂದ ತುಂಬ ದೊಡ್ಡ ನಿರೀಕ್ಷೆ ಇದೆ. ಖಂಡಿತ ಇದೆ ಸರ್. ಲ್ಯಾಂಡ್ ಲಾರ್ಡ್ ವಿಷಯಕ್ಕೆ ಬಂದರೆ ಸರ್, ಅಷ್ಟು ದೊಡ್ಡ ಅಂದರೆ ತುಂಬ ಸರ್ಪ್ರೈಸ್ಗಳಿದೆ ಅಂತ ಕೇಳ್ಪಟ್ಟೆ. ಸೊ ಅದೇ ನೀವು ಹೇಳ್ತಾ ಇರಿ, ಈ ಥರ ಆಗಲೇ ಗಾಂಧಿನಗರದಲ್ಲಿ ಈ ಥರ ಎಲ್ಲ ಮಾತಾಡ್ಕೋತಾರೆ ಅಂತ ಹೇಳಿ, ಆ ಧೈರ್ಯ ಹೇಗೆ ಬರುತ್ತೆ ಸರ್ ಯಾವಾಗಲೂ ಈ ಥರದೊಂದು? ಸರ್ ನಾವೀಗ ಕತೆ ಮಾಡುವಾಗ ಕೇಳಿದಾಗಲೇ ನಾನು ಹೇಳಿದೆ, ನನ್ನ ಮಗ 150 ಜನ ಕತೆ ಹೇಳಿದ್ರು ಆತ ಯಾವುದೂ ಇಷ್ಟಪಟ್ಟಿರಲಿಲ್ಲ. ಸಿನಿಮಾನೇ ಬೇಡ ನಮಗೆ, ಆ ಲೈನಿಗೆ ಹೋಗೋದು ಬೇಡ ಅಂತ ಹೇಳಿದ್ದು. ಈ ಒಂದು ಕತೆನ ಹೇಳದಂಥ ಸಂದರ್ಭದಲ್ಲಿ ನನ್ನ ಮಗನೇ ನನಗೆ ಮಾಡಲೇಬೇಕು ಪಾಪ ಈ ಸಿನಿಮಾನ ಅಂತೇಳಿ ಅವರು ಕುಳಿತು ಮಾತಾಡಿದ್ದು. ಕಾರಣ ಏನಂದರೆ ನಮ್ಮದರಲ್ಲಿ ಸುಮಾರು ಜನ ಸ್ಟಾರ್ ಕ್ಯಾಸ್ಟ್ ಇದ್ದಾರೆ. ವಿಜಯ್ ಸರ್ ಅಲ್ಲದೆ ಅದು ಈಗ ಹೇಳ್ಬಾರ್ದು ಗೊತ್ತಿಲ್ಲ, ಸುಮಾರು ಜನ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ. 30-32 ಜನ ಒಳ್ಳೊಳ್ಳೆ ನುರಿತ ಕಲಾವಿದರಿದ್ದಾರೆ. ಆಮೇಲೆ ಸಿನಿಮಾದಲ್ಲೂ ಕತೆ ಅಷ್ಟೇ ಒಂದು ಇದಿದೆ. ಸೊ ಅಂಥ ಒಂದು ಸಿನಿಮಾಗಳಲ್ಲಿ ನಾವು ಮಾಡಲೇಬೇಕಾಗುತ್ತೆ. ನಾವು ಅದನ್ನು ಒಬ್ಬರೋ ಇಬ್ಬರೋ ಇದ್ದಾಗ ಯಾವ ಥರ ತಗೊಂಡೋಗ್ಬಿಟ್ಟು ಅಥವಾ ಹಾಡುಗಳ ಮುಖಾಂತರನೋ ಅಥವಾ ಇನ್ನೊಂದು ಮುಖಾಂತರ ಮಾಡ್ಬೋದು. ಇದು ಕತೆ ಓರಿಯೆಂಟೆಡ್ ಬಂದಾಗ ನಾವಲ್ಲಿ ಡೈರೆಕ್ಟ್ರಿಗೆ 500 ಜನ ಜೂನಿಯರ್ಸ್ ಬೇಕು ಅಂತ ಕೊಡಲೇಬೇಕು ಸರ್, ಇದು ಸೆಟ್ ಹಾಕಲೇಬೇಕು ಅಂದಾಗ ಮಾಡಲೇಬೇಕು. ಈ ಒಂದು ಸಿನಿಮಾ ಏನು ಸಾರಥಿ ಮಾಡಿದರೆ ಡಬಲ್ಲು, ಅವತ್ತಿಗೆ ಅದು ಡಬಲ್ ಆಗಿತ್ತು. ಇವತ್ತಿಗೆ ದುನಿಯಾ ವಿಜಯ್ ಅವ್ರ ಕ್ಯಾರಿಯರಲ್ಲೇ ಬೇಕಾದ್ರೆ ನೀವು ಅವರ ಸಾರ್ ಹತ್ರ ಹೋಗಿ ಇಂಟರ್ವ್ಯೂ ಮಾಡಿದಾಗ ಗೊತ್ತಾಗುತ್ತೆ, ಹೇಳ್ತಾರೆ. ನಾನು ಸುಳ್ಳು ಹೇಳ್ತೀನೋ ನಿಜ ಹೇಳ್ತೀನೋ, ಬಟ್ ನನ್ನ ಬಡ್ಜೆಟ್ ಅಷ್ಟು ಇಷ್ಟು ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಜನ ಏನಪ್ಪ ಮಾಡಿದ್ದಾರೆ ಅಂತ ಬಂದು ನೋಡಿದ ಮೇಲೆ ಹೇಳಬೇಕು, ನಾನು ಹೇಳೋಕ್ಕೆ ಹೋಗಲ್ಲ. ಬೇರೆಯವ್ರು ಹೇಳ್ತಾರೆ, ನಿರ್ಮಾಪಕರು ತಮಗೆಲ್ಲ ಗೊತ್ತಿದೆ, 50 ಕೋಟಿ 60 ಕೋಟಿ. ನಾನು ಆ ಥರ ಯಾವತ್ತೂ ಸಿನಿಮಾದ ಇದ್ರ ಬಗ್ಗೆ ಹೇಳಲ್ಲ. ಅದು ಜನ ತೀರ್ಮಾನ ಮಾಡಿ ಅದು ನೋಡಿದಾಗ ವಿಜುವಲ್ ಕಾಣುತ್ತಲ್ಲ ಸರ್ ಪರದೆ ಮೇಲೆ, ಅವಾಗ ಜನ ತೀರ್ಮಾನ ಮಾಡೋದು ಎಷ್ಟು ಕೋಟಿ ಖರ್ಚು ಮಾಡಿದಾರಪ್ಪ, ಚೆನ್ನಾಗಿ ಮಾಡಿದಾರಪ್ಪ ಅನ್ನಬೇಕು. ಆ ಒಂದು ಇದಕ್ಕೆ ಮಾಡಲೇಬೇಕಾಗುತ್ತೆ ಸರ್. ಓಕೆ, ಇದು ಅಲ್ಲದೆ ಇದು 80s ಇಂದ 90s ಸೀರೀಸು. ಇವತ್ತು ನಾವು ಎಲ್ಲೇ ಒಂದು ಕಡೆ ಹೋದಾಗ ಸೆಟ್ ಹಾಕದ ಮಾಡೋಕ್ಕಾಗೋದೇ ಇಲ್ಲ. ಈಗೆಲ್ಲ ಮೋಡೆಡ್ ಮನೆಗಳು ಬಂದಿರ್ತದೆ, RCC ಮನೆಗಳು, ಸೊ ಸೀಟ್ ಮನೆಗಳು ಇರ್ತದೆ. ಇದು ಹೆಂಚಿನ ಆಗಿನ ಕಾಲದ ಜೋಪಡಿ ಹೆಂಚು ಆ ಥರ ಸರ್. ಸೊ ಹಾಗಾಗಿ ರಿಕ್ರಿಯೇಷನ್ ಮಾಡಲೇಬೇಕಾದ್ರು. ಹೌದು ಸರ್. ಯಾವಾಗ ಬರಬೇಕು ಅಂತಿದ್ದೀರಾ ಸರ್? ಸರ್ ನಾವು ಕಾಂತಾರ ಆದ ನಂತರ, ಅಕ್ಟೋಬರ್ ಆದ ನಂತರ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್. ಈಗ ಆಲ್ರೆಡಿ ಎಲ್ಲ ನಮ್ಮದು ಸಿನಿಮಾ ಕಂಪ್ಲೀಟ್ ಆಗಿದೆ, ಡಬ್ಬಿಂಗ್ ಆಗಿದೆ, ಎರಡು ಬಾಕಿ ಇದೆ. 1 or 2 ಡೇಸ್ ಪ್ಯಾಚ್ ವರ್ಕ್ ಇತ್ತು ಅಷ್ಟೇ ಸರ್. ಮೊನ್ನೆ ತಾನೇ ನಮ್ಮ ಹೀರೋ ಸಾರನ್ನು ಡಬ್ಬಿಂಗ್ ಮಾಡಿ ಅವರೇನೇ ಡಬ್ಬಿಂಗ್ ಮಾಡ್ಬೇಕಾದ್ರೆ ಕಣ್ಣು ಆನಂದ ಬಾಷ್ಪ ತುಂಬ್ಕೊಂಡು ಹೋದ್ರು. ಅಂದರೆ ಯಾವ ರೀತಿ ಸರ್? ಅಂದರೆ ಇಲ್ಲಿ ತೊಗೊಂಡೋಗಿ ತೋರಿಸಿ ಯಾವ ಥರ ಇದೆ ಸಿನಿಮಾ, ಇದು ಮುಂದೆ ನನ್ನ ನೆಕ್ಸ್ಟ್ ಕೆರಿಯರಲ್ಲಿ ಇಂಥ ಸಿನಿಮಾ ಮಾಡ್ತೀನಿ ಅನ್ನೋದು ನನಗೆ ಒಂದು ಇದಕ್ಕಿಂತ ಮಾಡಿದ್ರೆ ಇದಕ್ಕಿಂತ ಚೆನ್ನಾಗೇ ಮಾಡಬೇಕು, ಜೋರಾಗಿ ಮಾಡಬೇಕು. ಏನಪ್ಪ ಇಲ್ಲಿಗೆ ತೊಗೊಂಡೋಗಿ ಕುಣಿಸಿ ಜಡೇಶ್ ಅಂತೇಳಿ ನಾನು ಇದ್ದೆ, ಇವರು ಡೈರೆಕ್ಟ್ರಿದ್ದು, ಆ ಒಂದು ಮಾತನ್ನು ಅವರೇ ಹೇಳ್ಬಿಟ್ಟು ಹೋದ. ಅವರೇ 2 ಡೈರೆಕ್ಟ್ ಮಾಡಿ 2 ದೊಡ್ಡ ಸಿನಿಮಾ ಕೊಟ್ಟಿದ್ದಾರೆ. ಅದ್ರ ನೆಕ್ಸ್ಟ್ ಬರ್ತಿರೋಂಥ ಪಿಕ್ಚರೇ ಇದು. ಹಾಗಾಗಿ ತುಂಬ ದೊಡ್ಡ ನಿರೀಕ್ಷೆ ಕೂಡ ಇದೆ ಖಂಡಿತ ಎಲ್ಲರಿಗೂ. ಸೊ
ಸ್ಕೇಲ್ ಹಂಗಾದರೆ ತುಂಬ ದೊಡ್ಡದಾಗಿದೆ ನೀವು ಹೇಳ್ತಾರೆ ನೋಡಿದ್ರೆ. ಹೌದು ಸರ್. ಸೊ ಯೂಶಲಿ ನಿಮ್ಮ ಪಿಕ್ಚರ್ ನಿಮಗೆ ಎಲ್ಲರಿಗೂ ಅವ್ರವ್ರು ಮಾಡಿರೋದು ಅವ್ರಿಗೆ ಬೆಸ್ಟ್ ಅನಿಸುತ್ತೆ ಸರ್. ಬಟ್ ಈವನ್ ದೋ ಈ ಥರದ್ದೊಂದು ಮಾತುಗಳು ಕೇಳಿದಾಗಲೇ ನಮಗೆ ಎಕ್ಸೈಟ್ ಆಗೋದು ಸಿನಿಮಾ ವಿಚಾರಕ್ಕೆ. ನಮ್ಮಲ್ಲಿ ಕಾರಣ ಏನಂತ ನಾನು ಈಗಾಗಲೇ ಹೇಳಿದೆ, 30-32 ಜನ ಸ್ಟಾರ್ ಕ್ಯಾಸ್ಟ್ ಇದ್ದಾರೆ. ಒಬ್ರಿಗಿನ ಒಬ್ಬರು ಸರ್, ಒಬ್ರಿಗಿನ ಒಬ್ರದ್ದು ಇದೆ. ನಿಮಗೆಲ್ಲ ಗೊತ್ತಿದೆ, ಉಮಾಶ್ರೀ ಮೇಡಮ್ ಅವ್ರು ಹಂಗೆ ಇವರೆಲ್ಲ ಒಬ್ಬರು ಅವ್ರದ್ದೇ ಆದಂಥ ಒಂದು ಇದು ಕೊಡ್ತಾರೆ. ಆ ಥರ ನಮ್ಮ ವಿಜಯ್ ಸರ್ ನನಗೆ ಗೊತ್ತಲ್ಲ ನಿಮಗೆ, ನಾಟ್ ಓನ್ಲಿ ಆ್ಯಕ್ಟರ್, ಡೈರೆಕ್ಟರ್ ಅಲ್ಲ, ಈಗ ಎರಡರಲ್ಲೂ ಪ್ರೂವ್ ಮಾಡಿ ತೋರಿಸಿದ್ದಾರೆ. ತುಂಬ ಇಲ್ಲ, ನಿಮ್ಮ ಮಾತಲ್ಲಿ ನಿಮ್ಮ ಮುಖದ ಭಾವದಲ್ಲೇ ಗೊತ್ತಾಗ್ತಿದೆ ನಿಮ್ಮ ಕಾನ್ಫಿಡೆನ್ಸು ಮತ್ತು ನಿಮ್ಮ ಎಕ್ಸೈಟ್ಮೆಂಟು ಹೆಂಗಿರುತ್ತೆ ಅಂತ. ಸೊ ಡೆಫಿನೆಟ್ಲಿ ಸರ್, ಒಳ್ಳೇದಾಗಲಿ, ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು ನನಗೆ ಇಷ್ಟು ಟೈಮ್ ನೀವು ಸಿಕ್ಕಿದ್ದಕ್ಕೆ. ತುಂಬ ಇಂಪಾರ್ಟೆಂಟ್ಲಿ ಅಂದರೆ ಈ ಸಂದರ್ಭಕ್ಕೆ ಒಂದಷ್ಟು ವಿಷಯ ನಾನು ನನ್ನ ಕಡೆಯಿಂದನೂ ಪ್ರೆಸೆಂಟ್ ಮಾಡಬೇಕಿತ್ತು. ಸೊ ನೀವು ಆ ವಿಚಾರಕ್ಕೆ ಒಪ್ಕೊಂಡು ಅಂದರೆ ಇಂಥ ಸಂದರ್ಭದಲ್ಲಿ ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಖಂಡಿತ ತಮಗೂ. ಇದಿಷ್ಟು ಸಾರಥಿ ನಿರ್ಮಾಪಕರು ಹಾಗೆ ಲ್ಯಾಂಡ್ಲಾರ್ಡ್ ನಿರ್ಮಾಪಕರು ಕೂಡ ಸತ್ಯಪ್ರಕಾಶ್ ಅವರ ಮಾತುಕತೆ. ಅಂದರೆ ತುಂಬ ವರ್ಷಗಳಿಂದ ನಾನು ಈ ಒಂದಷ್ಟು ವಿಷಯಗಳನ್ನ ಲಾಸ್ಟ್ ಟೈಮ್ ಕೂಡ ನಾನು ಪ್ರಯತ್ನ ಪಟ್ಟಿದ್ದೆ. ಲ್ಯಾಂಡ್ಲಾರ್ಡ್ ವಿಚಾರಕ್ಕೆ ಒಂದಷ್ಟು ಮಾತುಕತೆ ಮಾಡೋಣ ಅನ್ನೋ ಒಂದು ಸಂದರ್ಭಕ್ಕೆ ಸಿಕ್ಕಿದಾಗ ನಾನು ಈ ಒಂದು ವಿಷಯಗಳನ್ನು ಮಾತಾಡ್ಸೋಂಥದ್ದಾಯಿತು. ಖಂಡಿತವಾಗ್ಲೂ ಇದೆಲ್ಲ ಮೋಟಿವೇಶ್ನಲ್ ಮತ್ತು ಅವರ ಅನುಭವ ಮತ್ತು ಅವರು ಹೇಳಿದಂಥ ಮಾತುಗಳು ಇಂಡಸ್ಟ್ರಿಗೆ ಈ ಥರ ಪರಿಸ್ಥಿತಿ ಬರಬಾರ್ದು. ಇದನ್ನು ಯಾರೂ ಕೂಡ ನಿರೀಕ್ಷಿಸಿರಲ್ಲ, ಅನಿರೀಕ್ಷಿತ ಘಟನೆ ಇದು. ಇದರಿಂದ ಆಚೆ ಬರಬೇಕು. ಮತ್ತು ಅವರ ಅಭಿಮಾನಿಗಳು ಖಂಡಿತವಾಗ್ಲೂ, ಅವರ ಅಭಿಮಾನಿಗಳಾಗಲಿ ಕನ್ನಡ ಪ್ರೇಕ್ಷಕರಾಗಲಿ ಒಳ್ಳೆ ಸಿನಿಮಾಗಳನ್ನು ಯಾವತ್ತೂ ಕೈ ಬಿಡಲ್ಲ ಅನ್ನೋದನ್ನು ಹೇಳೋದ್ರ ಜೊತೆಗೆ ಪ್ರಕಾಶ್ ಅವ್ರಿಗೆ, ವಿಶೇಷವಾಗಿ ಪ್ರಕಾಶ್ ವೀರ್ ಮಿಲನ ಪ್ರಕಾಶ್ ಅವ್ರಿಗೆ ಒಂದು ಸ್ಥೈರ್ಯ ತುಂಬುವಂಥ ಮಾತುಗಳನ್ನು ಹಾಡಿದ್ದಾರೆ. ಖಂಡಿತವಾಗ್ಲೂ ಡೆವಿಲ್ಗೂ ಒಳ್ಳೆಯದಾಗಲಿ ಅಂತ ಲ್ಯಾಂಡ್ಲಾರ್ಡ್ ನಿರ್ಮಾಪಕರು ಇವತ್ತು ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಆ ಸಿನಿಮಾಗೆ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಆಶಯ ಕೂಡ. ನಮಸ್ಕಾರ.